ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು HAL ಮ್ಯೂಸಿಯಂ. ಸಮ್ಮರ್ ವೆಕೇಷನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗೋ ಹೀಗೋ ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. 2001ರಲ್ಲಿ ಇದು ಓಪನ್ ಆಗಿದ್ದರೂ ಕೂಡ ಹೊಸದಾಗಿ ರೀಸೆಂಟಾಗಿ 2026ಅಲ್ಲಿ ಒಂದು ವಿಂಗ್ ಓಪನ್ ಆಗಿದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಬಂದ ತಕ್ಷಣ ನಮಗೊಂದು ಗೈಡ್ ಕಾಣಿಸುತ್ತೆ. ಅದನ್ನು ನೋಡಿಕೊಂಡು ಎಲ್ಲಿ ಹೋಗೋದು ಏನು ಅಂತ ತಿಳ್ಕೊಂಡು ಸ್ವಲ್ಪ ಮುಂದೆ ಬಂದಾಗ ಈ HAL ಮ್ಯೂಸಿಯಂನ ಫೌಂಡರ್ನ ನಮಗೆ ನೋಡೋಕ್ಕೆ ಸಿಗುತ್ತೆ. ಅವ್ರ ಸ್ಟ್ಯಾಚ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಹಾಲ್ 1ಗೆ ಎಂಟ್ರಿ ಕೊಟ್ವಿ. ಹಾಲ್ 1ನಲ್ಲಿ ತುಂಬ ಚೆನ್ನಾಗಿತ್ತು, ಜೊತೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. HAL ಬಗ್ಗೆ, ಇಂಡಿಯನ್ ಏವಿಯೇಷನ್ ಬಗ್ಗೆ ತುಂಬ ಚೆನ್ನಾಗಿತ್ತು. ಜೊತೆಗೆ ಆಡಿಯೋ ಗೈಡ್ ಕೂಡ ಇತ್ತು. ಹಾಗೆ ನಾವು ಎಲ್ಲ ರೀತಿ ಮಾಡೆಲ್ಸ್ ಆಗಿರ್ಬೋದು, ಎಲ್ಲ ರೀತಿಯಾದಂಥ ಪಾರ್ಟ್ಸು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದರು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಕಂಪ್ಲೀಟಾಗಿ ಎಲ್ಲ ರೀತಿಯಾದಂಥ ಮಾಡೆಲ್ಸ್ನ, ಮಿನಿಯೇಚರ್ಸ್ನ ನೋಡ್ಬೋದು ನಾವು. ಮಿನಿಯೇಚರ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಹಾಗೆ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟಿದ್ದೆ. ಜೊತೆಗೆ LED ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ಫಾರ್ಮೇಷನ್ನು. ಸಮ್ಮರ್ ವೆಕೇಷನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಮಕ್ಕಳು ಪೇರೆಂಟ್ಸ್ ಜೊತೆ ಬಂದಿದ್ದರು. ಹಾಗೆ ತುಂಬ ಚೆನ್ನಾಗಿತ್ತು, ತುಂಬ ಮೇಂಟೈನ್ ತುಂಬ ಚೆನ್ನಾಗಿ ಮಾಡಿದರು. ಮುಂದೆ ಬಂದಾಗೆ ನಮಗೆ ಹೋಲೋಗ್ರಾಫಿಕ್ ಗೈಡ್ ಒಬ್ಬರು ಇದ್ದರು. ಅವ್ರ ಹೆಸರು ತೇಜಸ್ ಅಂತ. ಮಕ್ಕಳು ಅವ್ರ ಹತ್ರ ತುಂಬ ಇಂಟ್ರ್ಯಾಕ್ಟ್ ಮಾಡಿ HAL ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು. ಹಾಗೆ ಸ್ವಲ್ಪ ಮುಂದೆ ಬಂದಾಗ ನಮಗೆ HALಗೆ ಬಂದಿರೋ ಎಲ್ಲ ರೀತಿಯ ಅವಾರ್ಡ್ಸು ಅದನ್ನು ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಅಲ್ಲಿಂದ ನಾವು ಹಾಲ್ 1ನ ಎಕ್ಸಿಟ್ ಆದಾಗ ಈ ಬ್ಯೂಟಿಫುಲ್ ವ್ಯೂನ ನೋಡ್ಬೋದು. ಆಮೇಲೆ ನಾವು ಹೋಗಿದ್ದೆ ಹಾಲ್ 2ಗೆ. ಹಾಲ್ 2 ಅಂತೂ ಫುಲ್ ತುಂಬ ಚೆನ್ನಾಗಿತ್ತು. ಫುಲ್ ಮಕ್ಳಿಗೋಸ್ಕರನೇ ಡೆಡಿಕೇಟ್ ಮಾಡಿದರು. ಎಲ್ಲ ರೀತಿಯ ಫನ್ ಆ್ಯಕ್ಟಿವಿಟೀಸ್ ಇತ್ತು. ನನ್ನ ಹಸ್ಬೆಂಡ್ ಅಂತೂ ಮಕ್ಕಳ ಥರನೇ ಆಡ್ತಾಯಿದ್ರು. ಹಾಗೆ ಆ ಕಂಪ್ಲೀಟಾಗಿ ಆ ರೂಮ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಬಂದಿದ್ದ ಅವಾರ್ಡ್ಸ್ ಎಲ್ಲದನ್ನೂ ನೋಡಿ ಆಮೇಲೆ ಅಲ್ಲಿಂದ ಎಕ್ಸಿಟ್ ಆಗಿ ಹೊರಗಡೆ ಬಂದಾಗ ನಮಗೆ ಈ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸುತ್ತೆ. ಇಲ್ಲಿ ನಿಮಗೆ ಎಲ್ಲ ರೀತಿಯಂಥ ಏರ್ಕ್ರಾಫ್ಟ್ಸ್ನ ಡಿಸ್ಪ್ಲೇ ಮಾಡಿದರು. ಎಲ್ಲದನ್ನು ನೋಡಿಕೊಂಡು ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಸರಿ ಇಲ್ಲಿ ಬಂದಿದ್ದೀವಿ, ಏನಾದ್ರು ಪರ್ಚೇಸ್ ಮಾಡಿಕೊಂಡು ನೆನಪಿಗೋಸ್ಕರ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಇಲ್ಲಿ ಬಂದು ನೋಡಿದಾಗ ಒಂದು ಕ್ಯೂಟಾಗಿರೋ ಏರ್ಕ್ರಾಫ್ಟ್ನ ನಾವು ಪರ್ಚೇಸ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ನಮ್ಮ ಸಂಡೇ ವ್ಲಾಗ್.